ವಾಯ್ಸ್ ಬ್ರೇಕ್ ಆಗ್ತಿದೆ. ಹಾಯ್ ಸರ್. ಸರ್ ವಾಯ್ಸ್ ಬ್ರೇಕ್. ಈಗ ಲೈನ್ ಇದೆ ಪಕ್ಕದಲ್ಲಿ ಸಣ್ಣ ಲೈನ್ ಹೇಳಿದ್ರೆ ಸ್ಕಾಲರ್. ಸ್ಕಾಲರ್ ಅಂದ್ರೆ ಏನು? ವಾಯ್ಸ್ ಬ್ರೇಕ್ ಆಗ್ತಿದೆ. Okay, okay. What is the meaning of what is the meaning of scholar? Scholar ಅಂದ್ರೆ ಏನು? Scholar ಯಾರಾದ್ರೂ ಆನ್ಸರ್ ಮಾಡ್ತೀರಾ? What is the meaning of scholar? What is the meaning of scholar? Scholar. Someone who has person studied a is- subject and knows a lot about it. ಅಂದ್ರೆ ಯಾವುದೇ ವಿಷಯದ ಬಗ್ಗೆ ತುಂಬಾ ಹೆಚ್ಚಿನ ಜ್ಞಾನವನ್ನು ಹೊಂದಿರುವಂತವ್ರನ್ನ ಸ್ಕಾಲರ್ ಅಂತ ಕರೀತಾರೆ. ಕನ್ನಡದಲ್ಲಿ ಸ್ಕಾಲರ್ಗೆ ಏನಂತ ಕರಿಬಹುದು? ಸ್ಕಾಲರ್ ಮೀನ್ಸ್ ಸ್ಕಾಲರ್ಗೆ ಕನ್ನಡದಲ್ಲಿ ಬುದ್ಧಿವಂತ. ಬುದ್ಧಿವಂತ ಅಥವಾ ಪಂಡಿತ ಅಥವಾ ಜ್ಞಾನಿ ಅಂತ ಹಲವಾರು ಹೆಸರುಗಳಿಂದ ಕರೀತಾರೆ. ಓಕೆ, ನೆಕ್ಸ್ಟ್, ವಾಟ್ ಈಸ್ ಮದರ್ ಟಂಗ್? ಮದರ್ ಟಂಗ್ ಅಂದ್ರೆ ಏನು? ಮಾತೃಭಾಷೆ. ವೆರಿ ಗುಡ್, ವೆರಿ ಗುಡ್. ವಿಚ್ ಈಸ್ ಅವರ್ ಮದರ್ ಟಂಗ್? ವಿಚ್ ಈಸ್ ಅವರ್ ಮದರ್ ಟಂಗ್? ಹಿಂದಿ. ಕನ್ನಡ ಈಸ್ ಕನ್ನಡ ಮದರ್ ಟಂಗ್. very good, very good, very good. Your answers is 100%. Your answers are 100% right. Okay, let us move to the okay na. This is called as a fable. Fable ಅಂದ್ರೆ ಕನ್ನಡದಲ್ಲಿ ನೀತಿ ಕಥೆ ಅಂತ ಕರೀತಾರೆ. ಇದನ್ನ ಇಂಗ್ಲಿಷ್ ಅಲ್ಲಿ ಮಾರಲ್ ಸ್ಟೋರಿ ಅಂತವನ್ನು ಕೂಡ ಕರೀತಾರೆ. ಮಾರಲ್ ಅಂದ್ರೆ ಏನು? ನೀತಿ. ವಾಟ್ ಇಸ್ ದ ಮೀನಿಂಗ್ ಆಫ್ ನೀತಿ ಅಂದ್ರೆ ಏನ್ ನಿಮ್ ಪ್ರಕಾರ? ಆದರ್ಶವಾಗಿ ಬದುಕದು. ವೆರಿ ಗುಡ್, ವೆರಿ ಗುಡ್. ಅದನ್ನ ಇಂಗ್ಲಿಷ್ ಅಲ್ಲಿ ಇನ್ನೂ ಒಂದು ವರ್ಡ್ ಕರೀತಾರೆ, ಪ್ರಿನ್ಸಿಪಲ್ಸ್ ಅಂತ ಕರೀತಾರೆ. ಬರುವಂತ ಒಂದು ಬೋಧನೆನ ನಾವು ಸಾರಾಂಶ ಅಂತ ಕರಿತೀವಿ. ಓಕೆನಾ? ಸೊ ಇನ್ ದಿಸ್ ಲೆಸನ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಎ ಮಾರಲ್ ಸ್ಟೋರಿ ಅಂಡ್ ಇಟ್ ಈಸ್ ವೆರಿ attractive. So now I will read the lessons. Note down your. A learned scholar once visit to the court of Akbar. So ಒಂದು ದಿವಸ ಒಬ್ಬ ಪಂಡಿತ ಎಲ್ಲಿಗೆ ಬರ್ತಾನೆ? ಫಾರ್ ದ ಕೋರ್ಟ್ ಆಫ್ ಅಕ್ಬರ್. Is it understand? So who came to Akbar's court? Who came to Akbar's? ಸ್ಕಾಲರ್. ಪಂಡಿತ್. A pandit or a scholar. Okay. So Pandit came to Akbar. Okay. Sushmita, mute your audio. So Pandit used to tell about himself and he is arrogant ಅಂದ್ರೆ ಸ್ವಲ್ಪ ದುರಹಂಕಾರಿ. ಅವನು ಅದಕ್ಕೆ ಹೇಳ್ತಾ ನೋಡಿ, but I have mastery over different languages. He is very arrogant at explaining himself that I have mastery over different languages. ಅಂದ್ರೆ ನನಗೆ ಹಲವಾರು ಭಾಷೆಗಳನ್ನ. So and he is to continue this talk. I can speak many languages. Oh no, he has that. I can speak many languages and have mastery over many languages. So what is play of sounds good ಅಂದ್ರೆ ಹೌದಾ, ಸಂತೋಷ ಆಯ್ತು, ನೀವು ನಿಮ್ಮ ಮಾತನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಯ್ತು ಅಂತ ಬೀರ್ಬಲ್ ಮಾಡ್ತಾನೆ. And
Pandit make a challenge to the court. What is the meaning of challenge? Challenge ಅಂದ್ರೆ ಏನು? ಸರ್ ಸವಾಲು. Challenge. ಸವಾಲು. Very good. Very. ಸವಾಲು. ಯಾರು ಯಾರಿ? ಸರಿ. Who challenge to the? ಯಾರು ಯಾರಿಗೆ ಚಾಲೆಂಜ್ ಹಾಕಿದ್ರು? ಪಂಡಿತ್. ಪಂಡಿತ್ ಅಕ್ಬರ್ಗೆ ಚಾಲೆಂಜ್ ಆಗ್ತಾ. ಏನಂತ ಚಾಲೆಂಜ್ ಆಗ್ತಾ? ಲುಕ್ ಅಟ್ ದ ನೆಕ್ಸ್ಟ್ ವರ್ಡ್ಸ್. ಕೇಳ್ತಾರೆ ವಾಟ್ ಇಸ್ ದ ಚಾಲೆಂಜ್ ಅಂದ್ರೆ ನೀವು ಹೇಳ್ಬೇಕು. ಈಸ್ ದೇರ್ ಎನಿಬಡಿ ಪ್ರೆಸೆಂಟ್ ಟು ಹೂ ಕ್ಯಾನ್ ಫೈಂಡ್ ಔಟ್ ಮೈ ಮದರ್ ಟಂಗ್ ಈಸ್? ಚಾಲೆಂಜ್ ಆಗ್ತಾ ಪಂಡಿತ್ ಚಾಲೆಂಜ್ ಏನು? ಟು ಫೈಂಡ್ ಔಟ್ ಹಿಸ್ ಮದರ್ ಟಂಗ್. ಕೇಳಿಸ್ಕೊಳ್ಳಿ, ಪಂಡಿತ್ ಏನಂತ ಚಾಲೆಂಜ್ ಮಾಡ್ತಾನೆ ಅಂತಂದ್ರೆ ಯು ಶುಡ್ ಫೈಂಡ್ ಔಟ್ ವಿಚ್ ಈಸ್ ಮೈ ಮದರ್ ಟಂಗ್. ನೀವು ನಾನು ಮಾತಾಡ್ತೀನಿ ಆದ್ರೆ ನನ್ನ ಮದರ್ ಟಂಗ್ ನೀವೆಲ್ಲ ಹೇಳಿದ್ರಿ. ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ನೀ ಮಾತಾಡೋದ್ ನಿಲ್ಸಿದ್ರೆ ವಾಯ್ಸ್ ಕ್ಲೀನ್ ಆಗಿ ಕೇಳುತ್ತೆ. ನೀ ಮಾತಾಡ್ತಿದ್ರೆ ವಾಯ್ಸ್ ಬ್ರೇಕ್ ಆಗುತ್ತೆ. ಓಕೆ, ಕೇಳಿಸ್ತಾ? ಚಾಲೆಂಜ್ ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಸರ್ ಏನು ಕೇಳಿಸ್ತಿಲ್ಲ. ಈಗ ಕೇಳಿಸ್ತಾ ಇದೆಯಾ? ಕೇಳಿಸ್ತಿದೆ. ಸುಷ್ಮಿತಾ, ನೀವು ಮೈಕ್ ನ ಮ್ಯೂಟ್ ಮಾಡಿ. ಹಲೋ, ಎಲ್ಲರೂ ನಿಮ್ಮ ಆಡಿಯೋನ ಮ್ಯೂಟ್ ಮಾಡ್ಕೊಳ್ಳಿ. ಪಂಡಿತ್ ಚಾಲೆಂಜ್ ಟು ದ ಕೋರ್ಟ್. ಏನಂತ ಚಾಲೆಂಜ್ ಮಾಡ್ತಾನೆ ಅಂತಂದ್ರೆ ನೀವ್ ಯಾರೇ ಆದ್ರೂ ನನ್ನ ಮಾತೃಭಾಷೆ ಯಾವುದು ಅಂತ ಕಂಡು ಹಿಡಿಬೇಕು ಅಂತ ಅಂತಾನೆ. ಸೊ ದ ಚಾಲೆಂಜ್ ಆಫ್ ದ ಪಂಡಿತ್ ಈಸ್ ಟು ಫೈಂಡ್ ಔಟ್ ಹಿಸ್ ಮದರ್ ಟಂಗ್. ಹೇಳ್ತಾರೆ ವಾಟ್ ಈಸ್ ದ ಚಾಲೆಂಜ್ ಆಫ್ ಪಂಡಿತ್ ಅಂದ್ರೆ ಯು ಶುಡ್ ಆನ್ಸರ್ ಟು ಫೈಂಡ್ ಔಟ್ ಹಿಸ್ ಮದರ್ tongue. In the picture you can easily identify the challenge of the Akbar. He is asking, look at there, is there anybody present who can find out what my mother tongue is? ಅಂದ್ರೆ ನನ್ನ ಮಾತೃಭಾಷೆ ಯಾವುದು ಅಂತ ತಿಳ್ಕೊಳಕ್ಕೆ ಕಂಡಿಡಿಯಕ್ಕೆ ಆಗುತ್ತಾ ಅಂತ ಚಾಲೆಂಜ್ ನ ಮಾಡ್ತಾನೆ. Then courtiers discuss among themselves. When the challenge has been put into the court, everyone has got puzzled. ಎಲ್ಲರೂ ಶಾಕ್ ಆಗ್ತಾರೆ. ಅವ್ನು ಹೇಳಿರೋ ಪ್ರಕಾರ he has mastery over many languages. ಅಂದ್ರೆ ಅವನು ಸುಮಾರು ಭಾಷೆಗಳನ್ನ ಮಾತಾಡ್ತಾನೆ. ಆದ್ರೆ how to find out his mother tongue? ಅವನ ಮಾತೃಭಾಷೆಯನ್ನು ಕಂಡುಹಿಡಿಯೋದು ಯಾವುದು? ಸೊ everyone answer ಏನಂತ ಹೇಳ್ತಾರೆ, ಮೇ ಬಿ ಕನ್ನಡ, ಉರ್ದು, ತಮಿಳ್. someone tells so many languages names, but no one couldn't identify which is his proper mother tongue. ಹಲವಾರು ಆ ಆಸ್ಥಾನದಲ್ಲಿದ್ದಂತ ಹಲವಾರು ಜನ ಬೇರೆ ಬೇರೆ ಭಾಷೆಗಳನ್ನ ಹೇಳ್ತಾರೆ, ಆದ್ರೆ ಸರಿಯಾದ ಮದರ್ ಟಂಗ್ ಯಾವುದು ಅಂತ ಯಾರ ಕೈಲೂ ಕೂಡ ಕಂಡುಹಿಡಿಯಕ್ಕೆ ಆಗಲ್ಲ. ದೇ ಫೇಲ್ಡ್ ದೇರ್ ಅಟೆಂಪ್ಟ್ ಅಂದ್ರೆ ಪ್ರಯತ್ನ. ಟು ಫೈಂಡ್ ಔಟ್ ಮದರ್ ಟಂಗ್, ಪಂಡಿತ್ನ ಮದರ್ ಟಂಗ್ ಯಾವುದು ಅಂತ ಯಾರ ಕೈಲೂ ಕೂಡ ಕಂಡುಹಿಡಿಯಕ್ಕೆ ಕೊನೆಗೂ ಆಗದೇ ಇಲ್ಲ. ಸೊ ದ ಪಂಡಿತ್ ಹ್ಯಾಸ್ ಬಿಕಮ್ ವೆರಿ ಸುಪ್ರೀಂ. ಅವಾಗ ಒಂದು ಕ್ವಶನ್ ಕೇಳ್ತೇನೆ, ಸೊ ವುಡ್ ಯು ಲೈಕ್ ಟು ಅಕ್ಸೆಪ್ಟ್ ದ ಡಿಫೀಟ್ ಅಂದ್ರೆ ಸೋಲು. ಹಾಗಾದ್ರೆ ಈ ಆಸ್ಥಾನದಲ್ಲಿ ಇರೋರೆಲ್ಲಾರು ದಡ್ರು, ಅಜ್ಞಾನಿಗಳು ಅಂತ ಒಪ್ಕೊಳಕ್ಕೆ, ನಿಮ್ಮ ಸೋಲನ್ನು ಒಪ್ಕೊಳಕ್ಕೆ ರೆಡಿನಾ ಅಂತ ಕೇಳ್ತಾನೆ. ಅವಾಗ ಅವ್ರು ನೋ ಅಂತ ಹೇಳ್ತಾನೆ. ವಿ ಆರ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದ ಡಿಫೀಟ್, ವಿ ಆರ್ ನಾಟ್ ಇಗ್ನೋರೆಂಟ್ಸ್, ವಿ ಆರ್ ಆಲ್ಸೋ ಪಂಡಿತ್ ಅಂತ ಹೇಳ್ತಾರೆ. ಬಟ್ ನೋ ಒನ್ ಕುಡಂಟ್ ಏಬಲ್ ಟು ಐಡೆಂಟಿಫೈ ದ ಪಂಡಿತ್. ಅವಾಗ ಏನ್ ಮಾಡ್ತಾನೆ,
ಜಸ್ಟ್ ದೆನ್ ಬೀರ್ಬಲ್ ಸ್ಪೀಕ್. ಟೈಮ್ ಅಲ್ಲಿ ಬೀರ್ಬಲ್ ಬರ್ತಾರೆ. ಮಕ್ಳೇ ನಾನು ಮಾತಾಡ್ತಿರೋದು ಕೇಳಿಸ್ತು ಮಕ್ಳೇ? ಕೇಳಿಸ್ತಾ ಇದೆಯಾ? ಓಕೆ ಓಕೆ ಮ್ಯೂಟ್ ಯುವರ್ ಆಡಿಯೋ, ಮ್ಯೂಟ್ ಯುವರ್ ಆಡಿಯೋ. ತರ ಅಕ್ಬರ್ ಅಂಡ್ ಬೀರ್ಬಲ್ ಆರ್ ಕ್ಲೋಸ್ ಫ್ರೆಂಡ್ಸ್. ದೇ ಆರ್ ಹ್ಯಾವಿಂಗ್ ಗುಡ್ ಬಾಂಡ್ ಬಿಟ್ವೀನ್ ದೆಮ್ಸೆಲ್ಸ್. ಅವರಿಬ್ಬರಿಗೂ ಒಳ್ಳೆ ಅವಿನಾಭಾವವಾದಂತ ಸಂಬಂಧ ಇರುತ್ತೆ. ವೆನ್ ಎವರ್ ಅಕ್ಬರ್ ವಾಸ್ ಇನ್ ಟ್ರಬಲ್, ಅಂದ್ರೆ ಅಕ್ಬರ್ಗೆ ಯಾವುದೇ ರೀತಿಯ ತೊಂದರೆ ಬಂದ್ರೆ ಅದಕ್ಕೆ ಒಳ್ಳೆ ಸೊಲ್ಯೂಷನ್ಸ್ ನ ಕೊಟ್ಟು ತೊಂದರೆಯಿಂದ ಪಾರ್ ಮಾಡ್ತಿದ್ದಂತ ಒಬ್ಬ ಬುದ್ಧಿವಂತ ಯಾರು ಅಂತಂದ್ರೆ ಬೀರ್ಬಲ್. ಸೊ ಬೀರ್ಬಲ್ ಈಸ್ ಎ ವೆರಿ ವೆಲ್ ನೋನ್ ಸ್ಕಾಲರ್, ವಿಟ್ ಅಂಡ್ ವೆರಿ ಲರ್ನ್ಡ್ ಪರ್ಸನ್. ನೀವು ಆಲ್ರೆಡಿ ನಿಮ್ಮ ಚಿಕ್ಕ ಚಿಕ್ಕ ಕಥೆಗಳಲ್ಲಿ, ನಿಮ್ಮ 5ನೇ ಕ್ಲಾಸು 4ನೇ ಕ್ಲಾಸ್ಗಳಲ್ಲಿ ಅಕ್ಬರ್ ಮತ್ತೆ ಬೀರ್ಬಲ್ ಕಥೆಗಳನ್ನ ಕೇಳಿರ್ತೀರ. then you came to know what is the brilliancy of ಬೀರ್ಬಲ್. ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾತಾಡ್ತಿರೋ ಡಿಸ್ಟರ್ಬ್ ಆಗ್ತಾ ಇದೆ. ಸೊ ಟು ಸಾಲ್ವ್ ದಿಸ್ ಪಜಲ್, ಬೀರ್ಬಲ್ ಹ್ಯಾಸ್ ಎಂಟರ್ ಟು ದ ಕೋರ್ಟ್. ಬೀರ್ಬಲ್ ಬಂದು ಕೋರ್ಟ್ಗೆ ಬಂದು ನಿಲ್ತಾನೆ. ಅವಾಗ ಅವನು ಕೇಳ್ತಾನೆ, ಏನಂತ ಅಲ್ಲಿ ಓದಿ ನೋಡಿ. ವೆಲ್ ಪಂಡಿತ್, I shall find out what your mother tongue is in a day or so. So he asked his king to give 1 day to find out his mother tongue. ಅವನು ಒಂದು ದಿವಸ ನನಗೆ ಟೈಮ್ ನ ಕೊಡಿ, then I will able to find out the mother tongue is. ತನ್ನ ರಾಜನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂತಾನೆ, ನನಗೆ 1 ದಿವಸದ ಅವಕಾಶವನ್ನು ಕೊಡಿ, ಅಷ್ಟರೊಳಗೆ ನಾನು ಇವನ ಮಾತೃಭಾಷೆ ಯಾವುದು ಅಂತ ಕಂಡು ಹಿಡಿತೀನಿ ಅಂತ. Then look at the answer of Pandit. Glad to hear that, Birbal, take your own time. Take your own time ಅಂದ್ರೆ ಎಷ್ಟು ಟೈಮ್ ಬೇಕಾದ್ರೂ ತಗೋ, ನನಗೆ ನಾನು ಹಾಕಿರೋ ಸವಾಲ್ನಲ್ಲಿ ನೀವು ಗೆಲ್ಬೇಕು. ಯು ಶುಡ್ ವಿನ್ ದ ಚಾಲೆಂಜ್ ಅಂತ ಹೇಳ್ತೇನೆ. ದಟ್ ನೈಟ್ ಬೀರ್ಬಲ್ ಸ್ನೀಕ್ಸ್. ಸ್ನೀಕ್ ಅಂದ್ರೆ ಏನು? ಯಾರಾದ್ರೂ ಆನ್ಸರ್ ಹೇಳ್ತೀರಾ? ಸ್ನೀಕ್, ವಾಟ್ ಇಸ್ ದ ಮೀನಿಂಗ್ ಆಫ್ ಸ್ನೀಕ್? ಮಾತಾಡೋದು. ಸ್ಪೀಕ್ ಅಂದ್ರೆ ಮಾತಾಡೋದು. ಅಲ್ಲಿ ಸ್ಪೀಕ್ ಅಲ್ಲ ಇರೋದು, ಸ್ಪೀಕ್, SNEA. ನೋಡೋಣ ಯಾರಾದ್ರೂ, ಈಗ ನಾನು ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀನಿ, ಸ್ಪೀಕ್ ಅನ್ನೋ ಪದಕ್ಕೆ ಅರ್ಥ ಹೇಳ್ರಿ ನೋಡೋಣ. ನಿಲ್ಸ್ಬೇಕು. ಯಾರಾದ್ರೂ ನೋಡೋಣ, ಹುಡುಕಿ ಹಾಕಿ. ಸ್ನೀಕ್ ಅಂದ್ರೆ ಅರ್ಥ ಏನು? ಸ್ಲೀಪ್ ಅಂದ್ರೆ ಮಲಗೋದು. ನಾನು ಕೇಳ್ತಿರೋದು SNEAK, ಸ್ನೀಕ್. ಹೋಗುವುದು. ಅಲ್ಲ, ತಪ್ಪು. ಹೋಗುವುದು. ನೋ, your answer is wrong. ನುಸುಳುವುದು. To the answer, but it's not. In answer 50% ರೈಟ್ ಆಗಿದೆ, ಬಟ್ ನಾಟ್ 100%. ಸ್ನೀಕ್ ಅಂದ್ರೆ ಅಲ್ಲ. ಯಾರು ಹೇಳಲ್ವಾ? ನಾನೇ ಹೇಳ. ನುಸುಳುತ್ತವೆ. ಗೌಪ್ಯವಾಗಿ. ಹೇಳಿ. ಗೌಪ್ಯವಾಗಿ. ಗೌಪ್ಯವಾಗಿ ಅಂದ್ರೆ ಸೀಕ್ರೆಟ್ ಆಗಿ. ಅರ್ಥ ಆಗ್ತಿದ್ಯಾ? ಸ್ನೀಕ್ ಅಂದ್ರೆ ಗೊತ್ತಿಲ್ಲದಂತೆ ಕದ್ದು ನೋಡೋದು. ಸ್ನೀಕ್ ಅಂದ್ರೆ ಪೀಪಿಂಗ್ ಅಂತ ಕರೀತಾರೆ. ಇನ್ನೊಂದು ವರ್ಡ್ ಪೀಪಿಂಗ್ ಅಂದ್ರೆ
ಪೀಪಿಂಗ್ ಅಂದ್ರೆ ಕದ್ ನೋಡೋದು. ಸ್ನೀಕ್ ಅಂದ್ರೆ ಸೀಕ್ರೆಟ್ ಆಗಿ, ನೀವು ಹೇಳೋದ್ ಅರ್ಥ ಒಂದು 50% ಕರೆಕ್ಟ್ ಆಗಿದೆ. ಸ್ನೇಕ್ ಅಂದ್ರೆ ಕದ್ದು ಸೀಕ್ರೆಟ್ ಆಗಿ ಅವನು ನೋಡ್ತಾನೆ. ಏನ್ನ ಲುಕ್ ಅಟ್ ಹಿಯರ್. ದಟ್ ನೈಟ್ ಬೀರ್ಬಲ್ ಸ್ನೀಕ್ಸ್ ಇನ್ ಟು ದ ಪಂಡಿತ್ ಬೆಡ್ರೂಮ್. ಅಂದ್ರೆ ಪಂಡಿತ್ ಬೆಡ್ರೂಮ್ಗೆ ಕಾಣದಂತೆ ಸೀಕ್ರೆಟ್ ಆಗಿ ಅವನ ಬೆಡ್ರೂಮ್ ನಲ್ಲಿ ಹೋಗ್ತಾನೆ. ಅಂಡ್ ಫೈಂಡ್ ಹಿಮ್ ದಟ್ ಹಿ ಫಾಸ್ಟ್ ಅಸ್ಲೀಪ್. ಏನ್ ಅಬ್ಸರ್ವ್ ಮಾಡ್ತಾನೆ? ದ ಪಂಡಿತ್ ವಾಸ್ ಇನ್ ಎ ಡೀಪ್ ಸ್ಲೀಪ್. ಅಂದ್ರೆ ಅಸ್ಲೀಪ್ ಅಂದ್ರೆ ತುಂಬಾ ಗಾಢವಾದಂತ ನಿದ್ರೆನಲ್ಲಿ ಇರ್ತಾನೆ. ಅಂಡ್ ಹಿ ವಿಸ್ಪರ್ಸ್ ಅಂದ್ರೆ ಪಿಸು ಪಿಸು ಮಾತಾಡೋದು. ನೀವು ಕಿವಿನಲ್ಲೆಲ್ಲ ಸ್ಕೂಲಲ್ಲಿ ಟೀಚರಿಗೆ ಕೇಳ್ದಂಗೆ ನಿಮ್ಮ ಫ್ರೆಂಡ್ಸ್ ಕಿವಿನಲ್ಲಿ ಮಾತಾಡ್ತೀರಾ, ಅದನ್ನ ವಿಸ್ಪರಿಂಗ್ ಅಂತ ಕರೀತಾರೆ. ಹಿ ವಿಸ್ಪರ್ಸ್ ಇನ್ ಟು ದ ಪಂಡಿತ್ಸ್ ಇಯರ್. ಅವನು ಎದ್ದಿದ್ದಾನೋ ಇಲ್ವೋ ಅನ್ನೋ ಚೆಕ್ ಮಾಡೋಕ್ಕೋಸ್ಕರ ಅವನು ಕಿವಿ ಹತ್ರ ಹೋಗಿ ಮಾತಾಡ್ತಾನೆ. ಯಾವಾಗ ಅವನು ಏನು ರೆಸ್ಪಾಂಡ್ ಮಾಡಲ್ವೋ, ಅದಕ್ಕೇನು ಪ್ರತಿಕ್ರಿಯಿಸಲ್ವೋ, ಹಿ ಮೇಡ್ ಎ ಪ್ಲಾನ್. ಅವನು ಪ್ಲಾನ್ ಮಾಡ್ತಾನೆ. ಏನ್ ಮಾಡ್ತಾನೆ? ದಟ್ ದ ಪ್ಲಾನ್ ಈಸ್ ದೆನ್ ಹಿ ಟಿಕಲ್ಸ್ ಹಿಸ್ ಇಯರ್ ವಿತ್ ಎ ಫೆದರ್. ಫೆದರ್ ಅಂದ್ರೇನು? ಫೆದರ್ ಮೀನ್ಸ್ ವಾಟ್? ಪುಕ್ಕ. ಫೆದರ್ ಅಂದ್ರೆ ಪುಕ್ಕ. ವೆರಿ ಗುಡ್. ನವಿಲುಗರಿ. ನವಿಲುಗರಿ ಇರ್ಬೋದು, ಕೋಳಿ ಪುಕ್ಕ ಇರ್ಬೋದು. ಒಟ್ಟಿನಲ್ಲಿ ಹಕ್ಕಿಯ ಒಂದು ಗರಿಯನ್ನು ಏನಂತ ಕರೀತಾರೆ? ಓಕೆ ಓಕೆ ಓಕೆ, ಫೆದರ್ ಅಂತ ಕರೀತಾರೆ. ಆ ಫೆದರ್ ನ ತಗೊಂಡವನು ಟಿಕಲಿಂಗ್ ಅಂದ್ರೇನು? ಟಿಕಲಿಂಗ್ ಅಂದ್ರೆ ಫಾರ್ ಎಕ್ಸಾಂಪಲ್, ಯು ಆರ್ ಇನ್ ಅ ಡೀಪ್ ಸ್ಲೀಪ್. ನೀವು ಒಳ್ಳೆ ನಿದ್ದೆ ಮಾಡ್ತಾ ಇರ್ತೀರ. ನಿದ್ದೆ ಮಾಡ್ಬೇಕಾದ್ರೆ ಯಾರಾದ್ರೂ ಒಂದು ಫೆದರ್ ನ ತಗೊಂಡು ಟಿಕಲಿಂಗ್ ಅಂದ್ರೆ ಅಳ್ಳಾಡ್ಸೋದು, ಕಿವಿ ಹತ್ರ ಏನ್ ಮಾಡ್ತಾನೆ? ಅಳ್ಳಾಡಿಸ್ತಾನೆ. ಅವಾಗ ನಿಮ್ಗೆ ತುಂಬಾ ಸಂತೋಷ ಆಗುತ್ತೋ ಬೇಜಾರಾಗುತ್ತೋ? ಬೇಜಾರಾಗುತ್ತಾ ಅಥವಾ ಸಿಟ್ಟು ಬರುತ್ತೆ? ಹೌದು ತಾನೆ? ಸಿಟ್ಟು ಬರುತ್ತೆ. ಹಾ, ನೀವು ತುಂಬಾ ಚೆನ್ನಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ ಯಾರಾದ್ರೂ ನಿಮ್ಮ ಕಿವಿನಲ್ಲಿ ನೀರ್ ಹಾಕೋದು, ತೊಂದ್ರೆ ಮಾಡೋದು, ಎಬ್ಬರಿಸಿದ್ರೆ ನಿಮ್ಗೆ ಏನ್ ಬರುತ್ತೆ? ಸಿಟ್ಟು ಬರುತ್ತೆ. ದಟ್ ವಾಸ್ ಹ್ಯಾಪನ್ ಅಂಡ್ ದಟ್ ವಾಸ್ ದ ಪ್ಲಾನ್ ಆಫ್ ಬೀರ್ಬಲ್. ಕೇಳ್ತಾರೆ, ವಾಟ್ ಇಸ್ ದ ಪ್ಲಾನ್ ಆಫ್ ಬೀರ್ಬಲ್ ಅಂದ್ರೆ ನೀವ್ ಹೇಳ್ಬೇಕು, ಬೀರ್ಬಲ್ ಟಿಕಲ್ಡ್ ಹಿಸ್ ಇಯರ್ ವಿತ್ ಎ ಫೆದರ್. ಹೇಳ್ತಾರೆ, ವಾಟ್ ಇಸ್ ದ ಪ್ಲಾನ್ ಅಂದ್ರೆ ನೀವು ಬರಿಬೇಕು, ಬೀರ್ಬಲ್ ಟಿಕಲ್ಡ್ ಹಿಸ್ ಇಯರ್ ವಿತ್ ಎ ಫೆದರ್. ಒಂದು ಕೋಳಿ ಪುಕ್ಕವನ್ನ ತಗೊಂಡು ಪಂಡಿತ್ನ ಕಿವಿಯಲ್ಲಿಟ್ಟು ಅಳ್ಳಾಡಿಸ್ತ. ಅವಾಗ ಏನಾಯ್ತು? ಪಂಡಿತ್ ಹಿ ಸ್ಲೀಪ್ ಶೌಟ್ಸ್ ಇನ್ ಹಿಸ್ ಮದರ್ ಟಂಗ್. ಲುಕ್ ಅಟ್ ಹಿಯರ್. ವಾಟ್ ಇಸ್ ದ ಪ್ಲಾನ್ ಆಫ್ ಬೀರ್ಬಲ್ ಅಂದ್ರೆ, ಇಫ್ ಎನಿ ಪರ್ಸನ್ ಈಸ್ ಇನ್ ಟ್ರಬಲ್ he always speaks the mother tongue. ನಾವೀಗ 4-5 ಭಾಷೆ ಮಾತಾಡ್ಬೋದು, ಕನ್ನಡ, ಇಂಗ್ಲಿಷ್, ಹಿಂದಿ, ಯಾವುದೇ ಮಾತಾಡ್ಬೋದು. ಆದ್ರೆ ನಮಗೇನಾದ್ರೂ ತೊಂದರೆ ಆದಾಗ, ಗಾಬರಿಯಲ್ಲಿದ್ದಾಗ ನಾವು ಮಾತಾಡೋದು ನಮ್ಮ ಮಾತೃಭಾಷೆನೇ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ನೀವು ಇಂಗ್ಲಿಷ್ ಮಾತಾಡ್ಬೋದು, ಉರ್ದು ಮಾತಾಡ್ಬೋದು, ತಮಿಳು ಮಾತಾಡ್ಬೋದು. ಆದ್ರೆ ನಿಮ್ ಕಾಲ್ಗೆ ಏನಾದ್ರು ಏಟಾದ್ರೆ ನಾವು ಕನ್ನಡದಲ್ಲಿ ಅಮ್ಮ ಅಂತಾನೆ ಅಂತೀವಿ. ಹೌದು ತಾನೆ? ಈ ರೀತಿ ತೊಂದರೆಯಲ್ಲಿದ್ದಾಗ ಅದೇ ರೀತಿ ಯಾವಾಗ ಇವನ್ ತೊಂದರೆ ಕೊಡ್ತಾನೋ ಅವಾಗ ಅವನು ಏನಂತಾನೆ? ಲುಕ್ ಅಟ್ ಹಿಸ್ ವಾಟ್ ವಾಸ್ ಹಿ ಹ್ಯಾಸ್ ಟೋಲ್ಡ್? ಯವರದಿ ಅಂತಾನೆ. ಯವರದಿ ಅನ್ನೋದು ಯಾವ ಭಾಷೆ? ತೆಲುಗು. ಯವರದಿ. ವೆರಿ ಗುಡ್. ಯವರದಿ, ದ ವರ್ಡ್ ಬಿಲಾಂಗ್ಸ್ ಟು ದ Telugu language. Okay. So that was happened in the previous night. Idella night agutte. Again in the morning, the next day in the court. Next day bartane. Okay, avag nodi heltane. Again the Pandit came and challenged to the court. But look at the answers of Birbal. Your majesty, the Pandit's mother tongue is Telugu. Avanu heltane, ರಾಜ್ರೆ, ಪಂಡಿತ್ರವರ ಮದರ್ ಟಂಗ್ ಯಾವುದು? ತೆಲುಗು. ಅವಾಗ ಅವನು ಒಪ್ಕೊಂತಾನೆ. Yes, Telugu. Which is the mother tongue of Pandit? Telugu. Very good. ಅವಾಗ Okay. ತೆಲುಗು. The king. Okay, your answer is right. The king Akbar Astonish ಅಂದ್ರೆ ಏನು? ಯಾರಾದ್ರೂ ಹೇಳ್ತೀರಾ ಆನ್ಸರ್ನ? ಅಸ್ಟಾನಿಶ್ ಅಂದ್ರೆ ಏನು? ಅಸ್ಟಾನಿಶ್ ಅಂದ್ರೆ ಚೀಟಿಂಗ್. ಆಶ್ಚರ್ಯ. ವೆರಿ ಗುಡ್.
ಅಸ್ಟಾನಿಶ್ ಅಂದ್ರೇನು? ಆಶ್ಚರ್ಯ ಆಯ್ತು. ಆಶ್ಚರ್ಯ ಅಕ್ಬರ್ಗೆ ಆಶ್ಚರ್ಯ ವೆರಿ ಗುಡ್ ವೆರಿ ಗುಡ್. ಓಕೆ ಓಕೆ, ಸಾಕು ಸಾಕು ಸಾಕು. ಅಕ್ಬರ್ಗೆ ಆಶ್ಚರ್ಯ ಆಯ್ತು. ಹೌ ಕುಡ್ ಹಿ ಫೈಂಡ್ ಔಟ್ ದ ಮದರ್ ಟಂಗ್ ವಿತ್ ಇನ್ ಎ ಸಿಂಗಲ್ ನೈಟ್? ಒಂದೇ ರಾತ್ರಿನಲ್ಲಿ ಇವನ ಮದರ್ ಟಂಗ್ ಹೇಗೆ ಕಂಡಿಡ್ದ ಅಂತ ಅಕ್ಬರ್ಗೆ ಶಾಕ್ ಆಯ್ತು. ಅವಾಗ ಅವ್ನು ಕೇಳ್ತಾ ನೋಡಿ, ಅಕ್ಬರ್, ವೆಲ್ ಡನ್ ಬೀರ್ಬಲ್, ಬಟ್ ಹೌ ಡಿಡ್ ಯು ಫೈಂಡ್ ಔಟ್? ಇದು ನೀನು ಹೇಗೆ ಕಂಡಿಡ್ದೆ ಅಂತ ಹೇಳ್ತಾನೆ. ಅವಾಗ ಅವ್ನು ಹೇಳ್ತಾನೆ ನೋಡಿ, ಯುವರ್ ಮೆಜೆಸ್ಟಿ, ಇನ್ ಟೈಮ್ಸ್ ಆಫ್ ಎನಿ ಡಿಫಿಕಲ್ಟಿ ಅಂದ್ರೆ ಕಷ್ಟ, ತೊಂದರೆ, ಪ್ರಾಬ್ಲಮ್, ಎ ಪರ್ಸನ್ ಸ್ಪೀಕ್ಸ್ ಇನ್ ಇಸ್ ಮದರ್ ಟಂಗ್. ಯಾವುದೇ ವ್ಯಕ್ತಿಗೆ ಯಾವುದೇ ರೀತಿ ತೊಂದರೆ ಬಂದಾಗ ಅವನು ಗೊತ್ತಿಲ್ದಂತೆನೆ ಅವನ ಕಲಿ ಮಾತಾಡ್ತಾನೆ. ಅದೇ ರೀತಿ ಬೀರ್ಬಲ್ ದೆನ್ ನೆರೇಟ್ಸ್ ದಿ ಎಂಟೈರ್ ಇನ್ಸಿಡೆಂಟ್ ಟುಕ್ ಪ್ಲೇಸ್ ಇನ್ ದ ಪಂಡಿತ್ ಬೆಡ್ರೂಮ್. ಕಳೆದ ರಾತ್ರಿ ಅವನ ಬೆಡ್ರೂಮ್ ಅಲ್ಲಿ ಏನೇನಾಯ್ತು ಎಲ್ಲವನ್ನ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡ್ದ. ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ತೀರಾ? ಅವನು ನಿನ್ನೆ ರಾತ್ರಿ ಪಂಡಿತ್ ಬೆಡ್ರೂಮ್ ಅಲ್ಲಿ ಏನೇನ್ ಮಾಡ್ದ ಅಂತ ಯಾರಾದ್ರೂ ಒಬ್ರು ಹೇಳಿ ಹೇಳಿ, ಒಬ್ರು ಮಾತಾಡೋ. ನಂದಕಿಶೋರ್ ಪಂಡಿತ್ ಕಿವೆ could you please talk in English? If it possible, will you please talk in English? That night Birbal then narrates the entire incident that look. ಕೇಳಿಸ್ಕೊಳ್ಳಿ, ಓದ್ಬೇಡಿ. ನಾನು ಹೇಳಿದ್ದು ಓದಿ ಅಂತಲ್ಲ. ನಂದಕಿಶೋರ್ ಒಬ್ಬ ಮಾತಾಡಿ. ನಂದಕಿಶೋರ್ ನಂದಕಿಶೋರ್ ಮಾತಾಡು. ಎಕ್ಸ್ಪ್ಲೈನ್ ವಾಟ್ ಡಿಡ್ ಬೀರ್ಬಲ್ ಡೂ ಇನ್ ದ ಲಾಸ್ಟ್ ನೈಟ್? ಕಳೆದ ರಾತ್ರಿ ಅವನು ಏನ್ ಮಾತಾಡ್ದ ಅಂತ ಒಂದ್ಸತಿ ಹೇಳಿ ನೋಡೋಣ. Sir, that night Birbal went to the Pandit's bedroom. Very good. And find his whisper his ear. Very good. Then Pandit speak his mother tongue. Before that, whisper his ear. With a feather. ಏನ್ ಮಾಡ್ದ? ವಿಸ್ಪರ್ ಮಾಡಿ ಹೇಳಲಿಲ್ಲ. ಅವಾಗ ಅವನೇನ್ ಮಾಡ್ದ? he took a feather, ಒಂದು ಪುಕ್ಕ ಪಂಡಿತ್ನ ಇಯರ್ನ ಅಂದ್ರೆ ಕಿವಿನಲ್ಲಿಟ್ಟು ಟಿಕಲ್. ಸೊ ಇಟ್ ಹ್ಯಾಸ್ ಡಿಸ್ಟರ್ಬ್ಡ್ ಹಿಮ್. ದೆನ್ he has spoke his mother tongue. ಅರ್ಥ ಆಗ್ತಿದ್ಯಾ? That's did in the last night. Finally he came to know of it, which is the mother tongue of Pandit. Telugu. Sir, Telugu. Mother tongue right. Splendid, prove that you are wit again. Clever ಅಂದ್ರೆ ಏನರ್ಥ? What is the meaning of clever? ಬುದ್ಧಿವಂತ. ಸರ್ ಬುದ್ಧಿವಂತ. Okay. What is the opposite word of clever? Opposite word ಏನು ಅಂತ ಯಾರಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಹಂಗಲ್ಲ. Very good. What is the opposite word of clever? ಅಥವಾ foolish. Very good. Foolish. Okay, ನೋಡಿದೆ ವಿಟ್ ಅಂತ. ವಿಟ್ ಅಂದ್ರೆ ಏನು? ವಿಟ್ ಅಂದ್ರೆ ಅಲ್ಲಿದೆ ನೋಡಿ. ಯು ಹ್ಯಾವ್ ಪ್ರೂವ್ಡ್ ಯುವರ್ ವಿಟ್ ಅಗೈನ್. ವಿಟ್ ಅಂದ್ರೆ ಏನು?
ಜ್ಞಾನ. ಪಾಂಡಿತ್ಯ ಅಂದ್ರೆ ನಿನ್ನ ಬುದ್ಧಿವಂತಿಕೆ. ಯು ಆರ್ ರಿಯಲಿ ಎ ವಿಟ್. ವಿಟ್ ಅಂದ್ರೆ ಬುದ್ಧಿವಂತ. ಓಕೆನಾ? In this story, how Birbal has solved the problem ಅಂತ ನಮಗೆ ಗೊತ್ತಾಯ್ತು. ಓಕೆ, ಒಬ್ಬೊಬ್ರು ಕೊಡ್ತೀನಿ. ಎಲ್ಲ ನಾನು ಹೇಳಿದವ್ರು ಮಾತ್ರ ಮಾತಾಡಿ, ದಯವಿಟ್ಟು ಎಲ್ಲಾರು ಮಾತಾಡಕ್ ಹೋಗ್ಬೇಡಿ. ಎಸ್ ಸರ್. ಓಕೆ, ರಿಹಾನ್ ಖಾನ್. ಇನ್ಯಾರು ಎಸ್ ಸರ್ ಅನ್ಬೇಡಿ. ರಿಹಾನ್ ಖಾನ್ ಸರ್. ಕೇಳೋ ಕ್ವಶನ್ ನೋಡೋಣ, ಆನ್ಸರ್ ಮಾಡಿ. ಹೂ ಕೇಮ್ ಟು ದ ಅಕ್ಬರ್ ಕೋರ್ಟ್? ಹೂ ಕೇಮ್ ಟು ದ ಅಕ್ಬರ್ ಕೋರ್ಟ್? ಪಂಡಿತ್. Very good. Pandit came to the Akbar's Akbar's court. Okay. Next question. What was the challenge of Pandit? What was the ಸರ್ ಅವನ ಮಾತೃಭಾಷೆ ಕನ್ನಡಿರಿ ಅಂತ ಹೇಳಿ ಸವಾಲಾಗ್ತಾನೆ. ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅದನ್ನ. ವಾಟ್ ವಾಸ್ ದ ಚಾಲೆಂಜ್ ಆಫ್ ಪಂಡಿತ್? To find his mother tongue. Good. It was his mother tongue. ಅಥವಾ to find out what was his mother tongue. ಅವನ ಮಾತೃಭಾಷೆ ಯಾವುದು ಅಂತ ಅವನು ಚಾಲೆಂಜ್ ಅನ್ನ ಹಾಕ್ತ. ವೆರಿ ಗುಡ್. And next, the third question is, what did Birbal tickle the Pandit? Could you understand my question? Birbal tickled the Pandit's ear through a feather. With a feather. Very good. So ear na ಅವನು ಏನ್ರಿಂದ ಟಿಕಲ್ ಮಾಡ್ದ? With a feather. Feather. Okay. Next, last question. Okay. Which is the mother tongue of Pandit? Telugu. ಓಕೆ. ಈಗ ನಿಮ್ಗೆಲ್ಲರಿಗೂ ಕತೆ ಅರ್ಥ ಆಯ್ತಾ? ಕತೆ ಅರ್ಥ ಆಯ್ತಾ? ಏನು ಡೌಟ್ ಇಲ್ಲ? ಓಕೆ. ಈಗ ನಿಮ್ಗೆ ಸ್ವಲ್ಪ ಈಗ ನಿಮ್ 4th ವೀಕ್ ನ ವರ್ಕ್ಶೀಟ್ ಅಲ್ಲಿ ಈ 4 ಚಿತ್ರವನ್ನು ಕೊಟ್ಟಿದ್ದೀನಿ. ಅದ್ರ ಕೆಳಗೆ 4 ಸೆಂಟೆನ್ಸಸ್ ಇದಾವೆ. ನೀವು ಚಿತ್ರವನ್ನು ನೋಡಿ ಯಾವ ಚಿತ್ರ ಯಾವ ಸೆಂಟೆನ್ಸ್ಗೆ ಮ್ಯಾಚ್ ಆಗುತ್ತೆ ಅಂತ ನಂಬರ್ಸ್ ನ ಹಾಕ್ಬೇಕು. ಶೀಟ್ ನಿಮ್ಮ ವರ್ಕ್ಶೀಟ್ ನಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. 4 ಚಿತ್ರ ಇದೆ, 4 ಸೆಂಟೆನ್ಸಸ್ ಇದೆ. ಯಾವ್ಯಾವ ಸೆಂಟೆನ್ಸಸ್ ಯಾವ್ದಾವ್ದಕ್ಕೆ ಮ್ಯಾಚ್ ಆಗುತ್ತೆ ಅಂತ ಮ್ಯಾಚ್ ಮಾಡೋದು ಈ ವಾರದ ವರ್ಕ್ಶೀಟ್ ಅಥವಾ ಹೋಮ್ ವರ್ಕ್. ಅದಾದ್ಮೇಲೆ 2 ಎಕ್ಸರ್ಸೈಸಸ್ ನ ಕೊಟ್ಟಿದ್ದೀನಿ. ಒಂದು ಎಕ್ಸರ್ಸೈಸು ಪಂಕ್ಚುಯೇಷನ್ ಮಾರ್ಕ್ಸ್ ಬಗ್ಗೆ ಇದೆ. ಇನ್ನೊಂದು ಎಕ್ಸರ್ಸೈಸು ನಿಮ್ಮ ಆರ್ಟಿಕಲ್ಸ್ ಬಗ್ಗೆ ಇದೆ. ಅರ್ಥ ಆಗ್ತಿದ್ಯಾ? ಸೊ ಇವೆರಡು ಎಕ್ಸರ್ಸೈಸಸ್ ಬಗ್ಗೆ ನಿಮ್ಗೆ ಎರಡಕ್ಕೂ ಸೇರಿಸಿ ಒಂದು ವಿಡಿಯೋನ ಹಾಕ್ತೀನಿ. ಅದಕ್ಕಿಂತ ಮುಂಚೆ ನಿಮ್ಗೆ ಸಿಂಪಲ್ ಆಗಿ ಅದರ ಹಿಂಟ್ಸ್ ಮಾತ್ರ ಕೊಟ್ಟಿರ್ತೀನಿ. ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಮೊದಲು ನಾವು ಬಗ್ಗೆ ಮಾತಾಡೋಣ. ಅಂದ್ರೆ the things we used while we are writing. ಯೂಸ್ ಮಾಡುವಂತಹ ಕೆಲವು ಸಿಗ್ನಲ್ಸ್ ಥಿಂಗ್ಸ್ ನಾವೇನಂತ ಕರಿತೀವಿ? ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಕರಿತೀವಿ. ಮಾರ್ಕ್ಸ್ ಯಾವ್ಯಾವುದು ಅಂತಂದ್ರೆ ಇವೆಲ್ಲರಿಗೂ ಫುಲ್ ಸ್ಟಾಪ್, ಕಾಮಾ,
ಸರ್ ಏನು ಕೇಳಿಸ್ತಿಲ್ಲ. ನಾವೆಲ್ಲಿ ಫುಲ್ ಸ್ಟಾಪ್. ಸರ್ ಏನು ಸರ್ ವಾಯ್ಸ್ ಬ್ರೇಕ್ ಆಗ್ತಿದೆ. ಫುಲ್ ಸ್ಟಾಪ್ ನಾವೆಲ್ಲಿ ಯೂಸ್ ಮಾಡ್ತೀವಿ? After the sentence. Very good. After the completion of the sentence, we use full stop. In the same way, Yes, sir. we use question marks to show while we are asking any question. And in the same way, the exclamatory mark is used to express the sudden feelings like sudden angry, shock, excitement. There are so many different punctuation marks. ಈಗ ಇಲ್ಲಿ ಕೆಲವು ಸೆಂಟೆನ್ಸಸ್ ಇದೆ. ಆ ಸೆಂಟೆನ್ಸಸ್ ಅಲ್ಲಿ ಏನೇನು ಬೇಕು ಅಂತ ನೋಡ್ತೀನಿ ನಾನು, ಮಿಕ್ಕಿದನ್ನ ನೀವೇ ಮಾಡಬೇಕು. ಕೆಲವು ಕಳಿಸಿದ್ದೀನಿ, ಅದನ್ನ ನೋಡಿ ಬೇಕಾಗುತ್ತೆ. ಒಂದು ಆಗ್ತಿದೆ. Sir, voice is breaking. ವಾಯ್ಸ್ ಬ್ರೇಕ್ ಆಗ್ತಿದೆ. Sir, ವಾಯ್ಸ್ ಬ್ರೇಕ್ ಆಗುತ್ತಿದೆ. ಡಮಾರಾಗಿದೆ ವಾಯ್ಸ್. break ಆಗ್ತಿದೆ. Voice is breaking. ಡಮಾರಾಗಿದೆ ವಾಯ್ಸ್. Okay. Can you see this? The Pandit says I wages. Sir, ಈಗ ಇಲ್ಲಿ 4 ಸೆಂಟೆನ್ಸ್ ಕಾಣ್ತಿದೆಯಲ್ವನಪ್ಪ? ಫಸ್ಟ್ ಸೆಂಟೆನ್ಸ್ ಗೆ ಏನೇನ್ the Pandit says I can speak many different languages. ಏನೇನ್ ಇದ ಮಾರ್ಕ್ಸ್? The students, can you hear me? If for example says The Pandit say many different languages, it says very ಹಾಕಬೇಕು, ಕಾಮ ಹಾಕಬೇಕು. ಅದೇ ರೀತಿ ಕಾಮ ಆದ್ಮೇಲೆ ಐ ಸ್ಮಾಲ್ ಲೆಟರ್ ಇರೋದನ್ನ ಏನ್ ಮಾಡ್ಬೇಕು? ಕ್ಯಾಪಿಟಲ್ ಮಾಡ್ಬೇಕು. big letter. ಡಿಫರೆಂಟ್ ಬಿಗ್ ಲೆಟರ್ ಅನ್ಬಾರ್ದು, ಕ್ಯಾಪಿಟಲ್ ಅನ್ಬೇಕು. ಬಿಗ್ ಲೆಟರ್, ಓಕೆ, ಕ್ಯಾಪಿಟಲ್ ಲೆಟರ್ ನ ಬರ್ದು ಅದಾದ ನಂತರ ಡಿಫರೆಂಟ್ ಲ್ಯಾಂಗ್ವೇಜಸ್ ಆದ್ಮೇಲೆ ಫುಲ್ ಸ್ಟಾಪ್ ಇಡಬೇಕು. ಆಮೇಲೆ ಐ ಕ್ಯಾನ್ ಸ್ಪೀಕ್ ಡಿಫರೆಂಟ್ ಲ್ಯಾಂಗ್ವೇಜಸ್. ಐ ಕ್ಯಾನ್ ಏನಕ್ಕೆ ಅಂತಂದ್ರೆ ಪಂಡಿತ್ ಮಾಡ್ತಿರೋದ್ರಿಂದ ಡಿಫರೆಂಟ್ Sir, voice break ಆಗ್ತಿದೆ. Sir, ವಾಯ್ಸ್ ಬ್ರೇಕ್ ಆಗ್ತಿದೆ. Voice break ಆಗ್ತಿದೆ. Sir, voice break ಆಗ್ತಿದೆ. Sir, voice break ಆಗ್ತಿದೆ. ಈಗ ಕೇಳಿಸ್ತಿದ್ಯಾ? ನೀವು ವಾಯ್ಸ್ ನ ಅನ್ಮ್ಯೂಟ್ ಮಾಡಿದಷ್ಟು ವಾಯ್ಸ್ ಸೌಂಡ್ ಜಾಸ್ತಿ ಕೇಳುತ್ತೆ. ನೀವು ಮ್ಯೂಟ್ ಮಾಡ್ಕೊಂಡು ಕೇಳಿಸ್ಕೊಳ್ಳಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮಗೆ ಆರ್ಟಿಕಲ್ಸ್ ಮತ್ತೆ ಪಂಕ್ಚುಯೇಷನ್ ಮಾರ್ಕ್ಸ್ ಬಗ್ಗೆ ವಿಡಿಯೋಸ್ ನ ಕಳಿಸ್ತೀನಿ. ಅದನ್ನ ನೋಡ್ಕೊಳ್ಳಿ. ನಿಮ್ಮ ಡೌಟ್ಸ್ ಎಲ್ಲ ದ ಆರ್ಟಿಕಲ್ಸ್ ನ ಯಾವಾಗ ಯೂಸ್ ಮಾಡಬೇಕು ಡಿಸ್ಕ್ರಿಪ್ಷನ್. ಸೊ ನೀವು ಅದನ್ನ ನೋಡ್ಕೊಂಡು ಅದಕ್ಕೆ ಆನ್ಸರ್ನ ಮಾಡಿ. ಈಗ 12 ಗಂಟೆಗೆ ಮತ್ತೆ 7th ಸ್ಟ್ಯಾಂಡರ್ಡ್ ಕ್ಲಾಸ್ ಇರೋದ್ರೆ ಕ್ಲಾಸ್ ಅನ್ನ ಇಲ್ಲಿಗೆ ಏನೇ ಡೌಟ್ಸ್ ಇದ್ರು ಫೋನ್ ಮಾಡಿ. ನೀವು ನನ್ನ ನಂಬರ್ಗೆ 1 ಗಂಟೆ ಮೇಲೆ. ಓಕೆನಾ? ಸರಿ, ಲೀವ್ ದ ಕ್ಲಾಸ್.
ಎಸ್ ಸರ್ ಎಸ್ ಸರ್ ಓಕೆನಾ? ಇನ್ನೇನಾದ್ರು ಡೌಟ್ ಇದೆಯಾ? ನೋ ಸರ್ ನೋ ಸರ್ ಓಕೆ ಬಾಯ್. ನೋ ಸರ್ ಬಾಯ್ ಸರ್ ಬಾಯ್ ಸರ್ ಬಾಯ್ ಸರ್ ಬಾಯ್ ಸರ್ ಸರ್ ಬಾಯ್ ಸರ್ ಬಾಯ್